ನೇಮಕ ಬಿನ್ ಎಂ.ಇ. ರಾಜನ್, ಬೇವೂರು ಮಂಡ್ಯ. ಶ್ರೀಯುತ ಎಂ.ಇ. ರಾಜನ್ ರವರ ಸುಪುತ್ರರಾದಂತಹ ಪ್ರೇಮಕಾಂತ್ ರವರ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗ ಏನು ಆನೆ ಹೊಸ ಕಟ್ಟಡ ಕಟ್ಟಿದೆ 1 ಎಕರೆ ಜಮೀನನ್ನ, ಈ 1 ಎಕರೆ ಜಮೀನನ್ನ ಶಾಲೆಗೆ ಎಂ.ಇ. ರಾಜನ್ ರವರು ಕ್ರಯಕ್ಕೆ ನೀಡಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನು 4 ಗುಂಟೆ ಜಮೀನು ಶಾಲೆಗೆ ಹೊತ್ಕೊಂಡಂತೆ ಇರ್ತಕ್ಕಂಥ 4 ಗುಂಟೆ ಜಮೀನನ್ನ ಪ್ರೇಮಕಾಂತ್ ರವರು ಶಾಲೆಗೆ ಉಚಿತವಾಗಿ ದಾನವಾಗಿ ನೀಡಿರ್ತಾರೆ. ಅವರಿಗೆ ನಾನು ಆಡಳಿತ ಮಂಡಳಿ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ, ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅವರ ಇಂಥ ಒಂದು ದಾನದ ಕೂಡ ಹೀಗೆ ಮುಂದುವರಿಲಿ. ಅವರಿಗೆ ದೇವರು ಯೋಗ ನರಸಿಂಹಸ್ವಾಮಿ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಪ್ರೇಮಕಾಂತ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ನನ್ನ ತಂದೆಯವರು ಈ ಶಾಲೆಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ 1 ಎಕರೆ ಜಮೀನು ದಾನವಾಗಿ ಕೊಟ್ಟಿದ್ದರು. ಈಗ ಅದೇ ಜಮೀನಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಿದ್ದಾರೆ. ನಮಗೆಲ್ಲ ಸಂತೋಷ. ನಮ್ಮೂರು ಚೆನ್ನಾಗಿರ್ಬೇಕಂತ ನಾನು ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ, ನಮ್ಮ ತಂದೆಗೂ ಇಷ್ಟ. ಹಾಗೆ ಇನ್ನು ಮುಂದಕ್ಕೆ ನಮಗೆ ನಮ್ಮಿಂದ ಏನಾರ ಸಹಾಯ ಬೇಕು ಅಂದರೆ ಖಂಡಿತ ನಾನು ಮಾಡ್ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇರಲಿ, ಈ ಸಂದರ್ಭದಲ್ಲಿ ಮುಂದಕ್ಕೆ ಕೆಲಸ ಮಾಡೋಕ್ಕೆ ನಾನು ಮಾಡ್ತೀನಿ. ಇರಲಿ, ಖಂಡಿತ ಖಂಡಿತ. ಯಾಕೆಂದರೆ ಒಂದು ಈಗ ಅಷ್ಟು ಸುಲಭದ ಕೆಲಸ ಅಲ್ಲ. ಇವ್ರ ತಂದೆ ನಮಗೆ ಮದ್ದೂರು ಕರೆದು ಈ ಜಾಗನ ಕೊಟ್ಟರು. ಎಷ್ಟು ಆವತ್ತಿನ ಪೀರಿಯಡಲ್ಲಿ ಇದೇನಾದ್ರು ಜಾಗ ಕೊಡಿದ್ರೆ ತುಂಬ ತೊಂದರೆ ಆಗಿತ್ತು. ಧಾರಾಳವಾಗಿ ಕೊಟ್ಟಿದ್ದಾರೆ. ಈಗ ಅವರ ಆಶೀರ್ವಾದದಿಂದ ಮಗನೂ ಕೂಡ ಒಳ್ಳೆ ಜಾಗ ಇದ್ದಾರೆ, ಚೆನ್ನಾಗವ್ರೆ. ಇನ್ನೊಂದು ಸ್ವಲ್ಪ ಕೊಂಚ ಜಾಗ ಇತ್ತು, ಅದು ನಮ್ಮ ಅಭಿಲಾಷ. ಅದೊಂಚೂರು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಕೂಡ ಒತ್ತುವರಿ ಖರಾಬ್ ಜಮೀನು, ಅದು ಕೂಡ ಅದನ್ನ ಕೂಡ ಇವತ್ತು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ದೇವರು ಇವ್ರಿಗೆ ದೀರ್ಘಾರೋಗ್ಯ ಭಾಗ್ಯ ಕೊಡ್ಲಿ ಅಂತೇಳಿ ಈ ಯೋಗ ನರಸಿಂಹಸ್ವಾಮಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತಲ್ಲ ನೀವೆಲ್ಲ ನಿಮ್ಮೆಲ್ಲರ ಪರವಾಗಿ ಆಶೀರ್ವದಿಸಿ. ಆಯಿತು, ಯೋಗ ಸ್ವಾಮಿ ಕೃಪೆ ಯಾವ ಥರ ಇದೆ ಅದು ಆಗಲಿ. ಪ್ರಧಾನ ಅರ್ಚಕರು ಲಕ್ಷ್ಮೀದೇವಮ್ಮನವರ ದೇವಸ್ಥಾನ ಇವರು ನಮ್ಮ ಕಾಂಪೌಂಡ್ ನಿರ್ಮಾಣಕ್ಕೆಂದು 5,001 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯಮಾಡಿ ಅವರು ವೇದಿಕೆ ಬರಬೇಕು. ಗೌರಮ್ಮ ಮತ್ತು ರಂಗೇಗೌಡರು ಹಾಗೂ ಅವರು ನಮ್ಮ ಸಂಸ್ಥೆಯ ಮಾಜಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ವೇದಿಕೆಗೆ ಬಂದು ನಮ್ಮ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಗೌರಮ್ಮ ಮತ್ತು ರಂಗೇಗೌಡರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಗೌರಮ್ಮ ರಂಗೇಗೌಡರು ಲಕ್ಷ್ಮೀದೇವಮ್ಮನವರ ದೇವಸ್ಥಾನದ ಪ್ರಧಾನ ಅರ್ಚಕರು, ಗುರುಗುಡದ ದೊಡ್ಡಿ. ಇವರು ನಮ್ಮ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆಂದು 5,001 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಹಾಗೂ ರಂಗಪ್ಪನವರು ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಹಾಗಾಗಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಮ್ಮ SSLC ಟಾಪರ್ಸ್ ವಿದ್ಯಾರ್ಥಿಗಳು ದಯಮಾಡಿ ಶಾಲೆಯ ಮುಖ್ಯೋಪಾಧ್ಯಾಯರು ಈಗ 2ನೇ ವರ್ಷದ ಮೆಡಿಕಲ್ ವಿದ್ಯಾರ್ಥಿನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಿಜಕ್ಕೂ ಕೂಡ ನಮ್ಮ ಶಾಲೆಯ ಹೆಮ್ಮೆ, ಈ ಒಂದು ಶಾಲೆಯ ಕಿರೀಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಶಾಲೆಯಲ್ಲಿ
ಒಂದು ಮೆಡಿಕಲ್ ವಿದ್ಯಾರ್ಥಿನಿ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಖುಷಿ ಪಡುವಂತ ವಿಚಾರ. ಅವ್ರಿಗೆ ಜೋರು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಆಕೆಯನ್ನ ಶುಭವನ್ನು ಹಾರೈಸೋಣ. ಆಕೆ ವ್ಯಾಸಂಗ ಮುಂದುವರಿಲಿ, ಹಾಗೆ ನಾವು MD ಮಾಡಲಿ ಅಂತ ಹೇಳಿ ಮುಂದೆ ಆಕೆ MD ಅನ್ನು ಕೂಡ ಮಾಡಿ ಈ ಭಾಗದ ಜನರಿಗೆ ತಮ್ಮ ಆರೋಗ್ಯ ಸೇವೆಯನ್ನ ಉತ್ತಮವಾಗಿ ನೀಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇದೆಲ್ಲರೂ ಈ ಒಂದು ವಿಚಾರ ನಮ್ಮೆಲ್ಲರಿಗೂ ಕೂಡ, ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಶಾಲೆ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ಒಂದು ಖುಷಿ ತರುವಂತ ವಿಚಾರ. ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿನಿ ಮೆಡಿಕಲ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದಕ್ಕಿಂತ ಸೌಭಾಗ್ಯ ಬೇರೊಂದಿಲ್ಲ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಏನು ಈಗ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಪಡ್ಕೋತಾ ಇದ್ದೀರಾ, ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ದಯವಿಟ್ಟು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲಾದರೂ ನೀವು ಈ ಶಾಲೆಯನ್ನ ನೀವು ಒಂದೊಂದು ಟೈಮ್ ಒಂದು ದಿನನಾದ್ರೂ ಒಂದು ತಿಂಗಳಲ್ಲಾದ್ರೂ ನೆನಪಿಸ್ಕೊಂಡು ಈ ಕಡೆ ಬಂದಾಗ ಅಟ್ಲೀಸ್ಟು ಶಿಕ್ಷಕರನ್ನ ಮಾತಾಡಿಸ್ಕೊಂಡು ಈ ಕಮಿಟಿಯವ್ರನ್ನ ಮಾತಾಡಿಸ್ಕೊಂಡು ಈ ಶಾಲೆ ಅಭಿವೃದ್ಧಿ ಪಡೆಗೆ ನೀವು ಮುಂದಿನ ದಿನದಲ್ಲಿ ಒಳ್ಳೇದಾದಾಗ ನಿಮಗೆಲ್ಲ ಈ ಶಾಲೆಯನ್ನು ನೀವು ಕೈ ಬಿಡಬಾರ್ದು. ಎಲ್ಲರೂ ಕೂಡ ಗಮನ ಇಟ್ಟು ಈ ಶಾಲೆ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ನಮ್ಮ ಶಾಲೆಯ ಪರವಾಗಿ ಮತ್ತೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನೀವು ಇಲ್ಲಿ ಏನು ಸಾಧಕರು ಏನು ಅತಿ ಹೆಚ್ಚು ಅಂಕ ತಗೊಂಡು ಇವತ್ತು ಮುಂದಿನ ಜೀವನದಲ್ಲಿ ನೀವು ಹೋಗ್ತಾ ಇರೋ ನೀವೆಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ಕಳಕಳಿಗೆ ದಯವಿಟ್ಟು. ಹಾಗೆ 2005-6ನೇ ಸಾಲಿನ ವಿದ್ಯಾರ್ಥಿಗಳಿಂದ ಮುಂದಿನ ಅಂದ್ರೆ ಈ ವರ್ಷ SSLC ಇದ್ದಾರೆ ಭಾಗ್ಯಮ್ಮ ಕದ್ರಮಂಗ್ಲ KC ರಾಜ್ ಅವರ ತಾಯಿ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಅವರು ನಮ್ಮನ್ನ ಬಿಟ್ಟು ಸುಮಾರು ವರ್ಷಗಳ ಹಿಂದೆ ಮರಣ ಹೊಂದಿರ್ತಾರೆ. ಅದು KC ರಾಧಾ ಕದ್ರಮಂಗ್ಲ ಅವ್ರ ತಾಯಿ ಬಂದಿದ್ದಾರೆ, ಇದೆಲ್ಲ ನೋಡಿದೆ ನಾನು ಭಾಗ್ಯಮ್ಮ ಅಂತೇಳಿ ಅವ್ರು ಸ್ಟೇಜ್ ಮೇಲೆ ಬರಬೇಕು. ಅದೇ ರೀತಿ MG ಅಶೋಕ್ ಅವ್ರ ಅಣ್ಣ ಪ್ರಕಾಶ್, MG ಅಶೋಕ್ ಅವರ ಪ್ರಕಾಶ್ ಓಕೆ. ರಾಮಕೃಷ್ಣ ಹೊಸದೊಡ್ಡಿ ಪೊಲೀಸು ಎಲ್ಲಿಂದ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ರಾಮಕೃಷ್ಣ ಹೊಸದೊಡ್ಡಿ ಪೊಲೀಸು ವೇದಿಕೆ ಮೇಲೆ ಬರಬೇಕು. ಇನ್ಯಾರು ವಿದ್ಯಾರ್ಥಿಗಳು ದಯವಿಟ್ಟು ಟಾಪರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು, ವೇದಿಕೆ ಮೇಲೆ ಬರಬೇಕು. ಇನ್ಯಾರು ಬಿಟ್ಟೋಗಿದ್ರೆ ದಯವಿಟ್ಟು ಲಿಸ್ಟಲ್ಲಿ ತಮ್ಮ ಗ್ರೂಪಲ್ಲಿ ಹಾಕಿದ್ದೀವಿ ನಾವು, ಅವರ ಹೆಸರು ಬಂದು ಇಲ್ಲಿ ಬಂದು ನಿಂತ್ಕೋಬೇಕು. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ಇದು ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಒಂದು ಪ್ರೋತ್ಸಾಹವಾಗಿ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ತಪ್ಪಾಗಿ ಭಾವಿಸಬಾರ್ದು. ಎಲ್ಲರೂ ಈ ಒಂದು ಶಾಲೆಯ ಬಗ್ಗೆ ನೀವೆಲ್ಲರೂ ಕಳಕಳಿ ಇಟ್ಕೊಳ್ಳಿ ಮುಂದಿನ ಜೀವನದಲ್ಲಿ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಇರ್ತಾನೆ. ದಯವಿಟ್ಟು ಫಂಕ್ಷನ್ ಇನ್ನು ತುಂಬಾ ಚೆನ್ನಾಗಿ ನಡೀತದೆ, ಇನ್ನು ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇರ್ತದೆ. ದಯವಿಟ್ಟು ಊಟ ಆದ್ಮೇಲೆ ಯಾರು ವಿದ್ಯಾರ್ಥಿಗಳು ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲೂ ಹೋಗಬಾರ್ದು. ದಯವಿಟ್ಟು ಇದು ನಿಮಗೋಸ್ಕರ ಮುಗಿಸ್ಕೊಂಡ್ರೆ ತದನಂತರ ನಮ್ಮ ಮನರಂಜನೆ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಹಾಗೆಯೇ ರಾಜ್ ಮೇಲೋಡೇಶ್ವರ ಬೆಂಗಳೂರ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮುಂದುವರಿಯಲಿದೆ. ದಯಮಾಡಿ ಸಹಕರಿಸಬೇಕು, ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ದಯಮಾಡಿ ಕರೆದಂತಹ ಗಣ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಹಲೋ, ಈಗೇನು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಯೋಗ ನರಸಿಂಹ ಶಾಲೆಗೆ ಬಹಳ ವಿಚಾರವಾಗಿ ಸಹಾಯವನ್ನು ಮಾಡಿರ್ತಾರೆ. ಅದು ಭೂಮಿ ಆಗಿರ್ಬೋದು, ಹಣ ಆಗಿರ್ಬೋದು, ಅವರ ಶಕ್ತಿ ಮೀರಿ ನಮ್ಮ ಶಾಲೆಗೆ ನಾವೆಲ್ಲ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಓದ್ತಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಜೀವಿತಾವಧಿಯಲ್ಲಿ ಒಳ್ಳೆಯ ಆರೋಗ್ಯ ಆಯುಸ್ಸು ಅವರು ಕೊಟ್ಟು ಕಾಪಾಡಲಿ ದೇವರು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಬೇಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಈ ಶಾಲೆಗೆ
ಹಾಗೇನೆ ಬಿ ಜಾವರೇಗೌಡರು ಈ ಒಂದು ನಮ್ಮ ಶಾಲೆಗೆ 10 ಗುಂಟೆ ಜಮೀನನ್ನ ನಮ್ಮ ಶಾಲೆಯ ಹಳ ಕಟ್ಟಡ ಏನಿದೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಮಾಜಿ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಬೇಗ ವಾಸಿ ಮಾಡೋ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೇ ನೋವಿದ್ರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಆ ನೋವಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಂದು ಆಸಕ್ತರಾಗಿದ್ದಾರೆ. ಅವರಿಗೆ ಇವರು ಬೇಗ ಅವರ ಕಾಲು ಗುಣ ಆಗುವಂಗೆ ಮಾಡಲಿ ಅಂತೇಳಿ ನಾವು ವಿನಂತಿ ಮಾಡಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಗೆ ನನ್ನಿಂದ ಅಥವಾ ಮತ್ತೊಬ್ಬನಿಂದ ಅಂತ ನಾವು ಯಾವತ್ತೂ ಹೇಳಕ್ ಹೋಗಲ್ಲ. ಯಾವ ಮಾಡುವ ಮುಖಾಂತರ ಕಾರ್ಯಕ್ರಮ ನಡೆಯುತ್ತದೆ.
GHS MN ಹೊಸಳ್ಳಿ ಇವರು ಮತ್ತೆ ಬಾಲಕಿಯರ ದ್ವಿತೀಯ ಬಹುಮಾನವನ್ನು ನಮ್ಮ ಶಾಲೆಯ SYNHS ಬೇವೂರು ಮಂಡ್ಯ ಶಾಲೆ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಾರೆ. ಇವರಿಗೆ ಜೋರಾದ ಚಪ್ಪಾಳೆ ತಗೊಳ್ಳೋದ್ರ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ SSJC ಬೇವೂರು ಶಾಲೆಯ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆಯೇ ದ್ವಿತೀಯ ಬಹುಮಾನವನ್ನ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಬಹುಮಾನವನ್ನ ಈ ಶಾಲೆಯ ವಿದ್ಯಾರ್ಥಿಗಳು ಥ್ರೋಬಾಲ್ನಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರ್ತಾರೆ. ಬಹುಶಃ 2 ಬಹುಮಾನಗಳನ್ನು ನಾವು ನಿಮಗೆ ಶಾಲೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ಕ್ಷಮೆ ಇರಲಿ ನಿಮಗೆ. ಸೊ ಯಾವಾಗಲೂ ಮನಸ್ಸಿಂದ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಲವ್ ಯು ಆಲ್. ನಾನು ನಿಮ್ಮನ್ನು ನೋಡೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ನಂದಿನಿ ಹಾಡನ್ನು ಬಯಸಿ. ಸೊ ಶ್ರೀವಾದರು ಒಳ್ಳೆ ಹಾಡನ್ನು ಹಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಡ್ಯಾನ್ಸ್ ಕೂಡ ಬರುತ್ತೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಕಲಾವಿದರನ್ನು ಬೆಳೆಸಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ಲೆಕ್ಕಸ್ತಾಪದ ಹೆಚ್ಚಿನ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ತಂದೆ ತಾಯಿ ಸಂಬಂಧವಂತ ಎಲ್ಲ ಗುರು ಹಿರಿಯರಿಗೆ ಚಿನ್ನ ಸುಮ್ಮನೆ ಇದ್ಬಿಡಿ. ಕೋಪ ಗಿಪ್ಪ ಬಂದ್ರೆ ಸುಮ್ಮನೆ ಆಟ ಆಡೋದು ಸುಮ್ಮನೆ ಇದ್ಬಿಡಿ. ಸೊ ತಂದೆ ತಾಯಿ ಸಂಬಂಧದ ಎಲ್ಲ ಅಣ್ಣ ತಂದೆಯರಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯ ಗುರುಗಳಿಗೆ, ನಮ್ಮ ಪುಟ್ಟು ಕಲಾವಿದ ದಾಸ ಮಾಡುವ ನಮಸ್ಕಾರ ಅಂತ ಹೇಳ್ತಾ ತುಂಬಾ ಖುಷಿ ಆಗುತ್ತಣ್ಣ. ಯಾಕಂತಂದ್ರೆ ಈ ತರ ಒಂದು ಅರೇಂಜ್ಮೆಂಟ್ ಮಾಡಿದ್ರಲ್ಲ, ಅವ್ರಿಗೆ ಕೊಡ್ರಿ ಚಪ್ಪಾಳೆ. 25 ವರ್ಷ ತಮಾಷೆ ಸ್ವಾಮಿ, 25 ವರ್ಷದಿಂದ ಎಷ್ಟು ಜನ ಇಲ್ಲಿಂದ ಓದ್ಕೊಂಡು ನೋಡಿದ್ರೆ ಟಿಕ್ ಮಾಡ್ಬೇಕು. ಸಿನಿಮಾ ನೋಡ್ರಿ, ಒಳ್ಳೆದಾಗ್ಲಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಈ ಪುಟ್ಟ ಕಲಾವಿದ ಮೇಲೆ ಇರ್ಲಿ ಅಂತ ಹೇಳ್ತಾ ಆಕ್ಚುಲಿ ಹೊಂದಳಕ್ಕೆ ಇಷ್ಟಪಡ್ತಾ. ಬೇಸಿಗೆ ತುಂಬಾ ಸ್ಟಾರ್ಟ್ ಆಯ್ತು, ಪ್ರಾಣಿ ಪಕ್ಷಿಗಳಿಗೆ ತಾರಸಿ ಮೇಲೆ ಒಂದ್ ಸ್ವಲ್ಪ ನೀರಿದ್ರಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯ ಸಲ್ಲಿಸ್ತಾ ಎಲ್ಲ ಟೀಚರ್ಸ್ಗೆ ಒಂದು ಚಪ್ಪಾಳೆ ಕೊಡ್ರೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಚೆನ್ನ. ಥ್ಯಾಂಕ್ ಯು ಚೆನ್ನ. ಬೇಜಾರು ಮಾಡ್ಕೋಬಾರ್ದು. ಏಕೆಂದ್ರೆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏಕೆಂದ್ರೆ ಇಷ್ಟು ಜನ ನಾವೆಲ್ಲರೂ ಇದೇ ಒಂದು
ಮಗಲೋಲ ನೀನೆ ಗೋಪಮ್ಮ ಲೋಲ ನೀನೆ ಗೋಪಮ್ಮ ಲೋಲ ನೀನೆ ಗೋಪಮ್ಮ ಬಾಲ ನೀನೆ ಬಲ ಚಂದ ನೀನೆ ನಿಂದ ನೀನೆ ಗೋವಿಂದ ನೀನೆ ಆನೆಯ ನೆರಿಕೊಂಡು ಆನಂದ ಆಡಿಕೊಂಡು ಆನೆ ಗಂಧನಗಿರಿಗೆ ಬಂದಾಳನೆ ಗೋಪಮ್ಮ ಲಲನೆ ಲಲನೆ ಗೋಪಿ ತಂದ ಲಲನೆ ಗೋಪಿ ತಂದ ಲಲನೆ ತತ್ತ ಜಗಿತಕ್ಕ ಜಂ ತತ್ತ ಸೋಬಾನವಯ್ಯ ಸುಖದಿಂದ ಸೋಬಾನವೇ ಸುಖದಿಂದ ಸೋಬಾನವೇ ಸೋಬಾನ ಹೇಳಿ ಸೊಬಗಿನ್ ಮುತ್ತೈದಿರ ರಾಗ ಪಡಿ ಮಣೀರ ಸೋಬಾನವೇ ರಾಗ ಪಡಿರ ರಮಣೀರ ಸೋಬಾನವೇ ಯುಗಕ್ಕೋಗುವ ಮಗನಿಗೆ ಸೋಬಾನವೇ ರಾಗ ಪಡಿರ ರಮಣೀರ ಸೋಬಾನವೇ ಇದ್ದೀಯನವ್ವ ನಿದ್ದೆ ಮಾಡಿ ಎನಸದಿಲ್ಲವೆನ ಗುಡಿಯಲ್ಲಿ ಸೋಬಾನವೇ ಯಾಲೆ ಬಣ್ಣದ ಉಯ್ಯಾಲೆ ಸಿರಿಗಂಧದ ಚಂದದ ಉಯ್ಯಾಲೆ ಉಯ್ಯಾಲೆ ಆಡುತ್ತ ಉಯ್ಯಾಲೆ ಪಾಡುತ್ತ ಉಯ್ಯಾಲೆ ಸಣ್ಣ ದನಿಯೋಳೆ ಉಯ್ಯಾಲೆ ಸಣ್ಣ ದನಿಯೋಳೆ ನಕ್ಕವ್ವ ಉಯ್ಯಾಲೆ ನಾಡೋ ಮಗವಂದ ಉಯ್ಯಾಲೆ ನಾಡೋ ಮಗವಂದ ಲಕ್ಕವ್ವ ಉಯ್ಯಾಲೆ ಜಾಗ ಬಿಡಲಲ್ಲ ತತ್ತಂ ತಳಂಗು ತದಿಗಿನತ ಬಹಳ ಸೊಗಸಾದ ಕಾಲವನ್ನು ತಡೆಯೋದು ಯಾರು ಇಲ್ಲ ಕಾಲಿಯನ್ನು ಹಿಡಿಯಲು ಯಾರು ಇಲ್ಲ ದೂರ ಮಾಡಲು ಎಲ್ಲೋ ಕಾಲವನ್ನು ತಡೆಯೋದು This is
ಎಲ್ಲ ಏನು ಮತ್ತೆ ಇಬ್ರು ಸಿದ್ದೇಗೌಡರು ಮತ್ತೆ ಅಡಿಗೆಯವರು ಇಬ್ರು ಮಿಸ್ ಆಗೋದು ಬೇಡ. ದಯಮಾಡಿ ಎಲ್ಲರಲ್ಲಿ ಮನವಿ, ಇಂಥ ಒಂದು ಶುಭಗಳಿಗೆಯಲ್ಲಿ ಅವರನ್ನ ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು ಸನ್ಮಾನ ಮಾಡ್ತಕ್ಕಂತಹ ಒಂದು ಶುಭ ಸಂದರ್ಭ ಸಿಕ್ಕಿದ್ರು. ಎಲ್ಲರಿಗೂ ಒಂದು ಪುಣ್ಯ ಅಂತ ಭಾವಿಸ್ತೇನೆ. ಇಂಥ ಗುರುಗಳನ್ನ ಸನ್ಮಾನ ಮಾಡ್ತಕ್ಕಂಥದ್ದು ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾಡಿ ಒಳ್ಳೇದಾಗ್ಲಿ. ನಮಗೆ ವಿದ್ಯೆ ಕಲಿಸ್ಕೊಂಡಂತ ಗುರುಗಳಿಗೆ ತುಂಬಾ ಧನ್ಯವಾದಗಳು. ಈಗ ಶಾಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಸನ್ಮಾನ ಅಲ್ಲಿ ಸಿದ್ದೇಗೌಡರು ಮಿಸ್ ಆದರು. ಇಲ್ಲೇ ಮನೆ ಎದುರುಗಡೆ ಯಾರು ಇಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಬಹಳ ಕಷ್ಟಜೀವಿ. ಎಲ್ಲ ಮಕ್ಕಳು ಇವಾಗ ಎಪ್ಪತ್ತಾದ್ರೂ ಸರಿನೇ 25 ವರ್ಷಕ್ಕೊಂದ್ಸತಿ ಗಂಭೀರ ವಿಜಯಂ ಪಡವೇ ಪ್ರಜೆಯೊಳ್ ದರ್ಪದಿಂದ ಮೆರೆದಿರ್ಪ, ಪ್ರಜೆಯೋ ದರ್ಪದಿಂದ ಮೆರೆದಿರ್ಪ. ಈ ಜನ ಅದಾರು ಸರಿ ಸಮಾನ. ಫಲ ಫಲ ಎನಗಾರು ಸರಿ ಸಮರು, ಸರಿ ಸಮರು. ಈ ದರೆಯಳ್ ಬಲ ಬಲ ಎನಗಾರು ಸರಿ ಸಮರು, ಸರಿ ಸಮರು, ಸರಿ ಸಮರು. ಪರಮ ಪುರುಷನೇ ಪರಮ ದೇವನೇ, ಪರಮ ಪುರುಷನೇ ಪರಮ ದೇವನೇ. ಇರುತ್ತದೆ ನಿನ್ನನು ಧ್ಯಾನಿಪನೋ, ಇರುತ್ತದೆ ನಿನ್ನನು ಧ್ಯಾನಿಪನೋ. ಗಿರಿಜ ರಮಣ ತೋರೈ ಕರುಣ, ಗಿರಿಜ ರಮಣ ತೋರೈ ಕರುಣ. ಬಲ ಬಲ ಎನಗಾರು ಸರಿ ಸಮರು, ಸರಿ ಸಮರು, ಸರಿ ಸಮರು. ಥ್ಯಾಂಕ್ ಯು. ಗಂಟ್ಲು ಸರಿ ಇಲ್ಲ, ದಯಮಾಡಿ ಕ್ಷಮಿಸಿ. ಒಂದ್ ನಿಮಿಷ ಸರ್, ತುಂಬಾ ಚೆನ್ನಾಗಿ ಆಡಿದ್ದೀರಾ. ನನ್ಗೊಂದು ಡೌಟು, ನಿಮ್ಗೆ ಯಾರನ್ನ ವೈದ್ಯವರ ಇಲ್ಲಿ? ಬಹಳ ಚೆನ್ನಾಗಿ ಆಡಿದ್ದೀರಾ. ಬರೀ ಒಂದು ಚಪ್ಪಾಳೆ ನಮ್ಮ ರಾಮಕೃಷ್ಣ ಅವ್ರಿಗೆ. ಬಹಳ ಉತ್ಸಾಹಿ ತರುಣ. ಈಗ Natalie
ಲೀಡರ್ಸ್ ಅಭಿಮಾನಿಗಳಿಗೋಸ್ಕರ ಧನ್ಯವಾದ.
ಸೂಪರ್ ಸೂಪರ್. ಒಂದ್ ನಿಮಿಷ ಇಬ್ರು ಬನ್ನಿ, ಮೈಕ್ ತಗೊಳ್ಳಿ. ಏ ಪುಟ್ಟ, ನನ್ನ ಕಣ್ಣಲ್ಲೂ ನೀರು ಬಂತು ಕಣ ಅಂತ ಸಾಹಿತ್ಯ ಅದು. ಒಂದ್ ನಿಮಿಷ ಯಾಕೋ ಕಟ್ ಮಾಡಿ ಸರ್. ಅಷ್ಟು ಚೆನ್ನಾಗಿ ಇಬ್ರು ಪರ್ಫಾರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಅಳ್ತಾ ಇದ್ದಾಳೆ ಪುಟ್ಟಿ. ಜೋರಾದ ಚಪ್ಪಾಳೆ ಬರಲಿ. ಈ ಕಾನ್ಸೆಪ್ಟ್ ಮಾಡಿದ ಯಾರು? ಏನಕ್ಕೆ ಕಳ್ತಾ ಇದೆಯಾ? ಯಾಕಮ್ಮ ಏನಕ್ಕೆ ಕಳ್ತಾ ಇದೆಯಾ? ತುಂಬಾ ಚೆನ್ನಾಗಿ ಮಾಡ್ದಲ್ಲ ಈಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ರಿಗೂ ಸನ್ಮಾನ ಮಾಡಿದ್ದಾರೆ. ಯಾಕೆ ಕಳ್ತಾ ಇದೆಯಾ ಬಿಡು. ಅಕ್ಕ ತಂಗಿದ್ದೀರಾ ಇಬ್ರು? ಫ್ರೆಂಡ್ಸಾ? ಒಂದೆರಡು ಮಾತಾಡು ತಗೋ. ಅಲ್ಲ ಏನಕ್ಕೆ ಕತ್ತಿದ್ ಹೇಳು ಹೋಗ್ಲಿ ನೀನು. ಯಾರು ಕಷ್ಟ ಪಡ್ತಾ ಇರೋದು ಯಾರು? ನೀನ್ ಸುಖ ಪಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ ಮುಂದೆ ಬರ್ಬೇಕು, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು IAS ಆಗ್ಬೇಕು. ಓಕೆ, ಜೋರಾದ ಚಪ್ಪಾಳೆ ಇಬ್ರಿಗೂ. ಅಳಬಾರ್ದು ಇನ್ಮೇಲೆ, ಆಯ್ತಾ? ಮುಂದೆ ಬಾ. ಕಷ್ಟ ಎಲ್ರಿಗೂ ಇರುತ್ತೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಸರ್, ನನಗೆ ಬಹಳ ಇಂಪ್ರೆಸ್ ಆದ್ರು ಅಣ್ಣವರು. ಯಾಕಂದ್ರೆ ಬಸ್ ಇಲ್ದಿರೋ ಟೈಮಲ್ಲಿ ಹೆಣ್ಮಕ್ಳು ಅಷ್ಟು ದೂರ ಹೋಗ್ತಾರೆ, ಕೆಲವರು ಸ್ಕೂಲ್ ಕಳ್ಸೋಣ ಅಂತ ಹೇಳ್ಬಿಟ್ಟು ನೀವು ಸ್ಕೂಲ್ಗೋಸ್ಕರ ನಿಮ್ಮ ಜಮೀನೇ ತ್ಯಾಗ ಮಾಡಿದ್ದೀರಾ. ನಿಮ್ಗೆ ಜೋರಾದ ಚಪ್ಪಾಳೆ. ನಮ್ಮ ವಾದ್ಯಗೋಷ್ಠಿ ಎಲ್ಲ ಕಲಾವಿದರು ಚಪ್ಪಾಳೆ ಕೊಡತ್ತ ಅಣ್ಣನಿಗೆ. ಅಣ್ಣ ನೀವು 100 ವರ್ಷ ಅಲ್ಲ 150 ವರ್ಷ ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ಹಾಗೆ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಾವು ಮುಖ್ಯವಾಗಿ ತಿಮ್ಮರಾಯಗೌಡರೇ ಕಾರಣ. ನಮ್ಮ HK ಸರ್ ರಿಟೈರ್ಡ್ ಆದಾಗ ಒಂದು ಫಂಕ್ಷನ್ ಮಾಡಿದ್ವು. ಆ ಫಂಕ್ಷನ್ ಸರಳವಾಗಿದ್ರು ಕೂಡ ಅದ್ದೂರಿತನ ಇತ್ತು. ಆಮೇಲೆ ಇನ್ನೂ ಬೇರೆ ಬೇರೆ ಮಾಡಿದ್ರು, ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆಗ ತಿಮ್ಮರಾಯಗೌಡರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಂತ CPS ಸರ್ ಕರೆದ್ರು, ಹೇಳಿದ್ರು, ನೋಡ್ರಪ್ಪ ಏನು ಮಾಡ್ತೀರೋ ಹೆಂಗೋ ಗೊತ್ತಿಲ್ಲ, ಸಂಸ್ಥೆಗೆ ಅವಾಗಿಂದ ದುಡಿದಿದ್ದು ನಮ್ಗೆ ಏನೂ ಕೊಡ್ಬೇಡಿ, ಒಂದು ಗೌರವ ಕೊಡಿ, ನೀವೆಲ್ಲರೂ ಅಂತ ಸೇರಬೇಕು. ನೀವು ಸೇರ್ತಿರಲ್ಲ ಅದೇ ನಮ್ಗೊಂದು ಖುಷಿ. ಮತ್ತು ಈ ಸ್ಕೂಲ್ಗಾಗಿ ದುಡ್ದವ್ರಿಗೆ ಪದಾಧಿಕಾರಿಗಳಾಗಿರ್ಬೋದು, ಜಮೀನು ಕೊಟ್ಟವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರಿಗೆಲ್ಲರೂ ಒಂದು ನಮ್ಗೆ ಆಸೆ ಇದೆ, ಒಂದು ಸನ್ಮಾನ ಮಾಡಬೇಕು ಅಂತ. ಅದೇ ರೀತಿ ಅವರು ನಮ್ಗಳಿಗೆ ಹೇಳ್ಕೊಂಡಾಗ, ಸರ್ ಇಲ್ಲ ಸರ್ ನಾವು ಆಲ್ರೆಡಿ ಫಂಕ್ಷನ್ ಮಾಡಿದ್ವಿ, ಬೇರೆಯವ್ರಿಗೆ ಇಲ್ಲ ನಿಮ್ಮ ಬೇರೆ ಆಗುತ್ತೆ ಮಾಡಿ ಅಂದರು. ಆಯ್ತು ಸರ್ ನೀವು ನಮಗೆ ಸಾಥ್ ಕೊಟ್ಟರೆ ಖಂಡಿತ ಮಾಡ್ತೀವಿ ಅಂತ ಹೇಳಿ ಅವರ ಬೆನ್ನೆಲುಬಾಗಿಟ್ಕೊಂಡು ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಚ್ನ ನಮ್ಮ ಶಶಿಧರ್, ಜಗದೀಶ್, ಚಂದ್ರಶೇಖರ, ಗೌರ್ಮೆಂಟದ ವೆಂಕಟೇಶು, ನಮ್ಮ ಮೋಹನ್ ಕದುಮಂಗ್ಲ, ಹಾಗೆ ಇನ್ನೂ ಮುಂತಾದವರು. ಅದು ನಮ್ಮ ಯಾಕೆ ನನ್ನ ಬೆನ್ನೆಲುಬಾಗಿ ನಿಂತಾರೆ ಅವರು, ಮತ್ತು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತರು ನೀವುಗಳಿಂದಾದ್ರೆ ಈ ಕಾರ್ಯಕ್ರಮ ಆಯ್ತಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ, ತಿಮ್ಮರಾಯಗೌಡರಿಗೂ, ನಮ್ಮ ಮುಖ್ಯೋಪಾಧ್ಯಾಯರಂಥ CTS ಸರ್ ಅವರಿಗೂ, ಸಹ ಶಿಕ್ಷಕರಿಗೂ ಹಾಗೂ ನಮ್ಮ ಪದಾಧಿಕಾರಿಗಳಿಗೂ, ಪ್ರಶ್ನೆ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ನಮ್ಮ ಅಧ್ಯಕ್ಷರಿಗೂ ಕೂಡ, ಅವ್ರು ಬಂದರೆ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗಿದೆ, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಈ ಶಾಲೆಯ ಮತ್ತೊಬ್ಬರು ಸದಸ್ಯರು ನಂಜೇಗೌಡರು ಅನಾರೋಗ್ಯದಿಂದ ಬರಲಿಲ್ಲ, ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಮನಸ್ಸು ಮಾಡಲಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಈ ದಿವಸ ಇಲ್ಲಿ ನಡೀತಾ ಇರಲಿಲ್ಲ. ಅದು ನಾನು ಗಂಟಾವಸರ ಯಾರೇ ಬಂದು ಹೇಳಿದ್ರು, ಎಷ್ಟು ಅವರು ಶ್ರಮ ಹಾಕಿದ್ದಾರೆ. ಇದ್ರ ಬಗ್ಗೆ ಹಣವನ್ನ ಎಲ್ಲಾ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. 500 ರೂಪಾಯಿಗಳಿಗೂ 5,000 10,000 20,000 ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ದುಡ್ಡು ಕೊಟ್ಟಾಕ್ಷಿಗೆ ಕಾರ್ಯಕ್ರಮ ಆಗಲ್ಲ. ಆದ್ರೆ ಮುಂಚೂಣಿ ನಿಂತ್ಕೊಂಡು ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಯಾರನ್ನ ಭೇಟಿ ಮಾಡಿ ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥ ಜಾಣ್ಮೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತ ಒಂದು ಜಾಣ್ಮೆಯನ್ನ ಇಟ್ಕೊಂಡು ರಾಮಕೃಷ್ಣಪ್ಪ ತಮ್ಮೆಲ್ಲರ ಸಹಕಾರವನ್ನ ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ಕೊಂಡಿದ್ದಾರೆ. ಅವರು ದಯಮಾಡಿ ವೇದಿಕೆಯಲ್ಲಿರಬೇಕು. ಹಾಗೆಯೇ ಶಶಿಧರ್ ಈ ಕಾರ್ಯಕ್ರಮದ ಮತ್ತೊಂದು ರೂವಾರಿ. ಶಶಿಧರ್ ಈ ಕಾರ್ಯಕ್ರಮದ ಮತ್ತೊಬ್ಬ ರೂವಾರಿ ಶಶಿಧರ್. ನಾನು ಅನ್ಕೊಂಡಿದ್ದೆ ಈ ಶಶಿಧರ್ ಯಾರು ಏನು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಶಾಲೆ ಬಿಟ್ಟು 20 ವರ್ಷ 15 ವರ್ಷ ಆಯ್ತು, ಊರ ಕಡೆ ಬರ್ತಿರ್ಲಿಲ್ಲ. ನಿಮ್ಮ ಶಾಲೆಯ ಕಾರ್ಯಕ್ರಮ ಅಂತ ನನ್ನ ಶಾಲೆ ಇರುವಂತ ಅಭಿಮಾನ ಇಟ್ಕೊಂಡು ನಾನು ಇಲ್ಲಿ ನೋಡಿದ್ದೀನಿ ಅಂತೇಳಿ 2ನೇ ಬಾರಿಗೆ ನಮ್ಮ ಶಾಲೆಗೆ ಆತ ಆಗಮಿಸಿರ್ತಕ್ಕಂಥದ್ದು. ಆತ ಒಂದು ರೀತಿ ಎಲೆಮರೆಕಾಯಿ, ಚಾಕು ಚಕ್ಯತೆ ಇದೆ, ಎಲ್ಲ ವ್ಯವಹಾರ ಜ್ಞಾನ ಇದೆ. ಹಾಗೆಯೇ ಎಲ್ಲ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಕಾರಣೀಭೂತನಾಗಿದ್ದಾನೆ. ಹಾಗೆಯೇ ಮೋಹನ್ ಕುಮಾರ್ ರಕ್ಷಿತ್
ಇವತ್ತಿನ ಈ ಒಂದು ರಜತ ಮಹೋತ್ಸವದ ಸ್ಮರಣ ಸಂಚಿಕೆಯ ರೂವಾರಿ. ಬಹುಶಃ ಆತ ಹೇಳ್ತಾ ಇದ್ದ, ಸರ್ ಇದು ನಮಗೆ ಇನ್ನಷ್ಟು ಸಾಕಷ್ಟು ಟೈಮ್ ಬೇಕಾಗಿತ್ತು, ನೀವು ಆ ಥರ ಮಾಡ್ತಾ ಇದ್ರಿ, ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು, ನನಗೆ ಆಗ್ತಾ ಇಲ್ಲ ಸರ್, ಇನ್ನೂ ಅದನ್ನ ಕರೆಕ್ಷನ್ ಮಾಡೋಕೆ ಆಗ್ತಾ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ. ಇಲ್ಲಪ್ಪ ಖಂಡಿತ ಬೇಡ, ಅದನ್ನು ಮುಂದೂಡಿದ್ರೆ ಅದಕ್ಕೆ ಕಳೆ ಇರಲ್ಲ. ಮುಂದೆ ಸ್ವಲ್ಪ ಖರ್ಚು ಮಾಡಿ ಗೇಟನ್ನು ಮಾಡಿಸ್ಕೊಟ್ಟಿದ್ದಾರೆ. ಮತ್ತೆ ಈಗ ಆಲ್ರೆಡಿ ಈ ಒಂದು ಫಂಕ್ಷನ್ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ, ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗೆಯೇ ಶಿವರಾಜು ಸಿದ್ನಳ್ಳಿ ಅವರು ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಶಿವರಾಜು ಸಿದ್ನಳ್ಳಿ ಅವರ ಪತ್ರವು ಕೂಡ ಬಹಳ ಮುಖ್ಯವಾದಂಥದ್ದು. ಇನ್ನು ರಾಜೇಶ್ ಬೊಮ್ಮನಾಯ್ಕಳ್ಳಿ, ಬಹುಶಃ ಈ ವಿದ್ಯಾರ್ಥಿ ಇಲ್ಲೇ ಇದ್ದಾರೆ, ಬಹಳ ಸಂಯಮಿ, ಬುದ್ಧಿವಂತ, ಸಾಕಷ್ಟು ವಿಚಾರವನ್ನು ತಿಳ್ಕೊಂಡಿದ್ದಾನೆ. ಈಗ ಹಾಲಿ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪಾತ್ರವು ಕೂಡ ಎಲ್ಲರೂ ಕೂಡ ಅನ್ಯತಾ ಭಾವಿಸ್ಕೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ರಮೇಶ್ ಬೇವರಂಡೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರದಾದಂಥ ಕೈಲಾದಷ್ಟು ಸಹಾಯ ಮಾಡಿ ಮತ್ತೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ, ದಯವಿಟ್ಟು ಏನು ಸ್ಟೇಜ್ ಮೇಲೆ ಕರೆದಿದ್ದಾರೆ CDS ಸರ್, ಅವ್ರು ಬಿಟ್ಟು ಅದಕ್ಕಿಂತ ನನಗೆ ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡಂಥವ್ರು ಇತ್ತೀಚಿನ ಸ್ಟೂಡೆಂಟ್ಗಳು. ನಾನು ನೋಡ್ತಾ ಇದ್ದೀನಿ, ಇತ್ತೀಚಿನ ಅವರ ಟೀಮ್ಗಳಿದೆಯಲ್ಲ, ಅಂದರೆ ಒಂದು 10 ವರ್ಷದ ಮುಂದೆ ಇರ್ಬೋದು, ದಯವಿಟ್ಟು ಅವ್ರ ಹೆಸರುಗಳು ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಕರೆಯದೇ ಇರ್ಬೋದು, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಅವರು ಇಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಕೆಲವರು ಎಲ್ಲ ಗ್ರೂಪಲ್ಲೂ ಕೆಲವರು 10-15 ಜನ ಮಕ್ಕಳುಗಳು ತುಂಬಾ ಆಕ್ಟಿವ್ ಆಗಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರ ಕೈಲಾದಷ್ಟು ಮಾಡಿದ್ದಾರೆ, ಜೊತೆ ನಿಂತ್ಕೊಂಡು ಬೇರೆ ಹಿನ್ನೆಲೆಯಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಾವು ಯಾರನ್ನೂ ಸ್ಟೇಜ್ ಮೇಲೆ ಕರೆದಿಲ್ಲ ಹೆಸರು ಅಂತ ಬೇಜಾರು ಮಾಡ್ಕೊಬೇಡಿ. ಅವ್ರಿಗೆ ನಾವು ಉತ್ತರವಾಗಿ ನಮ್ಮ ಕಡೆಯಿಂದ ಹಿರಿಯ ವಿದ್ಯಾರ್ಥಿಗಳಾದ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರು ಇದಕ್ಕೆ ಕಾರಣೀಭೂತರಾಗಿದ್ರೋ, ಯಾರ್ಯಾರು ಸಹಾಯ ಮಾಡಿದ್ರೋ ಎಲ್ರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ. ನೆಕ್ಸ್ಟಿನ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಸ್ಕೂಲ್ಗೆ ದಯವಿಟ್ಟು ಒಮ್ಮೆ ವಿಸಿಟ್ ಕೊಟ್ಟು ನಿಮ್ಮ ಕೈಲಾದಷ್ಟು ಏನು ನಡೀತಾ ಇದೆ ಯಾವ ಥರ ಅಂತ ಹೇಳ್ಕೊಂಡು ನೀವು ನಿಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೇಳ್ತೀನಿ. ಹಾಗೆಯೇ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಟೋಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರೀಡಾ ಚಟುವಟಿಕೆ ಸಂದರ್ಭದಲ್ಲಿ ವಾಲಿಬಾಲ್ ಮತ್ತು ಥ್ರೋಬಾಲ್ ಅನ್ನ ತೆಗೆದುಕೊಂಡಂತ ನಮ್ಮ ದಿನೇಶ್ ಎನ್ನುವಂತ ಹಿರಿಯ ವಿದ್ಯಾರ್ಥಿ ಇಲ್ಲಿ ಆಗಮಿಸಿದ್ದಾರೆ. ಅವರ ಸಹಕಾರವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ. ಹಾಗೆಯೇ ನಮ್ಮ ಈ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಪಾತ್ರೆ ಮತ್ತು ಆ ಕಡೆ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ದರ್ಶನ್ ಮತ್ತು ಶಶಾಂಕ್ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಈ ಒಂದು ಸ್ಟೇಜ್ ವ್ಯವಸ್ಥೆ ಮಾಡಿದಂಥ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸತೀಶ್ ಕದ್ರಮಂಗ್ಲ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಸಿದ್ದರಾಜು ಸಿದ್ನಳ್ಳಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದಯಮಾಡಿ ಈ ಎಲ್ಲ ವಿದ್ಯಾರ್ಥಿಗಳು ಒಂದ್ಸಾರಿ ಇಲ್ಲಿ ಕುಳಿತುಕೊಂಡ್ರೆ ನಮ್ಮ ಜೊತೆ ಒಂದು ಫೋಟೋ. ಕೃಷ್ಣಪ್ಪ ಗೊತ್ತು, ಜಗದೀಶು, ಪ್ರಕಾಶ್, ಕಿಟ್ಟಣ್ಣ, ಚಂದ್ರಶೇಖರ್, ವೆಂಕಟೇಶ್, ಹಾಗೆ ಎಲ್ರಿಗೂ ಬರಲಿ ಜೋರಾದ ಚಪ್ಪಾಳೆ. ರಕ್ಷಿತ್ ಮೋಹನ್, ಈ ಹಾಡು ನಿಮಗೂ ಸಹ ಅನ್ವಯಿಸುತ್ತೆ, ಕೇಳಿ ಎಂಜಾಯ್ ಮಾಡಿ. ಸೈಡಿಗೆ ಬಂದ್ಬಿಡಿ ಸರ್. ಈ ಹಾಡು ವಿಶೇಷವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಕೇಳಿ ಸರ್. ಪ್ಲೇ ಮಾಡಿ.
ಸೂಪರ್ ಚಪ್ಪಾಳೆ. ಅದಿಲಲ್ಲಿ ಒಮ್ಮೆಲೆ ಪಾಡಿಗ ಅದಿಲಲ್ಲಿ ದೊಡ್ಡ ಮರಚಕಾಲಗ ಅದಿಲಲ್ಲಿ ಮೋಚುಡ ಚಿಂತಕ ಸೂಪರ್. ನನ್ಗೆ ಏನು ಖುಷಿ ಅಂದ್ರೆ ಬೆಂಗಳೂರಿನಲ್ಲಿ ಬರೀ ಸರ್ಕಾರಿ ಪ್ರೈವೇಟ್ ಶಾಲೆಗಳು ಅವರೇ ಗ್ರೇಟ್ ಅನ್ಕೋತಾರೆ. ನಿಮ್ಗಿನ್ನ ಗ್ರೇಟ್ ಯಾರೂ ಇಲ್ಲ. ಸೂಪರ್ ಆಗಿ ಮಾಡಿದ್ದೀರಾ. ಸರ್ಕಾರಿ ಶಾಲೆ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದೇ ರೀತಿ ಡ್ಯಾನ್ಸ್ ಮಾಡ್ತಾ ಇರಿ, ಕುಣಿತಾ ಇರಿ, ಆರೋಗ್ಯ ಚೆನ್ನಾಗಿರುತ್ತೆ. ಹಲೋ, ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಆಡಲಿ ಹೇಳಿ ಹೂಗಳೇ.
ಮಾಡ್ಕೊಬೇಡಿ, ಅಲ್ಲಂತ ಭಾವಿಸ್ಬೇಡಿ. ಏನಪ್ಪ ಇವ್ರು ಯಾರಿಗೋ ಸನ್ಮಾನ ಮಾಡ್ತಾರೆ, ನಾನು ಮಾಡಲಿಲ್ಲ ಇನ್ನೊಬ್ಬ ಮಾಡಲಿಲ್ಲ ಅಂತ. ಈಗ ನಾವು ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ಮಾಡಿದ್ದೀವಿ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ. ನಮಗಿರೋ ಸನ್ಮಾನ ನಿಮಗೂ ಕೂಡ ಸೇರುತ್ತೆ ಅಂತ ತಿಳ್ಕೊಳ್ಳಿ. ದಯಮಾಡಿ ಎಲ್ರಿಗೂ ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಇಲ್ಲೇ ಅಂತಲ್ಲ, ನಿಮ್ಮ ಊರುಗಳಲ್ಲೂ ಕೊಡಿ, ಎಲ್ಲ ತಗೋ ಕೊಡಿ, ಎಲ್ರಿಗೂ ಒಳ್ಳೇದಾಗಲಿ. ಸತೀಶ್ ಅವರಿಗೂ ಕೂಡ ಧನ್ಯವಾದಗಳು. ನಮಗೆ ಕಡಿಮೆ ರೇಟಲ್ಲಿ ನಮಗೆ 10,000 ಹಾಕಿದ್ದಾರೆ. ನೋಡುವ, ಇನ್ನೂ ಪ್ರಯತ್ನ ಪಡ್ತೀವಿ. ಖುಷಿ, ಇನ್ನೂ ಚೆನ್ನಾಗಿ ಹಾಕೊಳ್ಳಿ ಮುಂದಿನ ಕಾರ್ಯಕ್ರಮ ನಡೆಯುತ್ತಾ. ಆಮೇಲೆ ನಮ್ಮ ಕಿಟ್ಟಿ, ಬೆವ್ರ ಮಂಡ್ಯದ ಕಿಟ್ಟಿ ನನ್ನ ಬೆನ್ನೆಲುಬಾಗಿ ಬಹಳ ಅದ್ಭುತವಾಗಿ ಪಾಪ ಬೆಳಿಗ್ಗೆ ಹೋಗಿ ಸಾಯಂಕಾಲ ಮಾರ್ಕೆಟ್ ಒಂದು 3-4 ದಿವಸ ಹೆಚ್ಚು ಹೆಚ್ಚು ಕೆಲಸ ಮಾಡಿದ ಅವ್ನು ನೆನೆಸ್ಕೊಂಡೆ, ಆದರೂ ಮಾಡ್ತಿತ್ತು. ಅವನಿಗೂ ಕೂಡ ಧನ್ಯವಾದಗಳು. ಹಾಗೂ ಇಲ್ಲಿ ಮಹಿಳೆಯರು, ನಿಮ್ಮ ಊರಿನವನು ನಾನು, ನಿಮ್ಮವನು ನಿಮ್ಮ ಊರಿನವನು. ಬನ್ನಿ ಸರ್, ರಕ್ಷಿತ್ ನೀವು ಬನ್ನಿ ಸರ್. ಹಾಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ತುಂಬಾ ಅಪ್ಸೆಟ್ ಆಗಿದೆ. ಏನಂತಂದ್ರೆ ಕೆಲವೊಂದು ಭಾಷಣಗಳು ಜಾಸ್ತಿ ಆಯ್ತು. ಇನ್ನೂ ಹೆಚ್ಚಾಗಿ ನಮ್ಗೆ ಬಹಳ ನೋವಾಯ್ತು. ಯಾಕಂದ್ರೆ ನಿಮ್ ಕಷ್ಟ ನಾವು ಅರ್ಥ ಮಾಡ್ಕೊಂಡು ಒಬ್ಬ ಸ್ಟೂಡೆಂಟ್ಸ್ ಆಗಿ ಫುಲ್ಫಿಲ್ ಆಯ್ತಲ್ವಾ ಬಿಡಿ ಸರ್. ಆ ಖಾಲಿ ಜಾಗ ನಾವು ನಿಜವಾಗ್ಲೂ ಸಾರ್ ಹೇಳೋಂಗೆ ಬಹಳ ಅದ್ಭುತವಾಗಿ ಇಲ್ಲಿವರೆಗೂ ಕೂತು ಇನ್ನೂ ನಡೀತದೆ ಕಾರ್ಯಕ್ರಮ. ಎಲ್ಲರೂ ಕೇಳಬೇಕಾಗಿ ವಿನಂತಿ. ಖಂಡಿತ ಸರ್, ಇನ್ಮೇಲೆ ನಮ್ಗೆ ಬಿಟ್ಕೊಡ್ಬೇಕು ಸ್ಟೇಜ್ ನೀವು. ಅಲ್ಲ, ನಿಜವಾಗ್ಲೂ ನಾನು ಅಪ್ಸೆಟ್ ಆಗಿ ಹೊಟ್ಟೋಗ್ಬಿಟ್ಟೆ, ಹೆಂಗಾರು ಮಾಡ್ಕೊಳ್ಳಿ ಅಂತ. ಆದ್ರೆ ಅದನ್ನ ನೀವು ಫುಲ್ಫಿಲ್ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನಮ್ಮಿಂದಾಗ್ಲಿ ನಮ್ಮ ಟೀಮಿಂದಾಗ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಅಥವಾ ನಾವೇನಾದ್ರೂ ರೇಗಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ, ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಕ್ಷಮಿಸ್ಬಿಡಿ. ಹೊಟ್ಟೆಗೆ ಹಾಕೊಳ್ಳಿ. ಆಮೇಲೆ ಲೆಕ್ಕದಲ್ಲಿ ಏನಾದ್ರೂ ಒಂದ ಇದ್ರೆ ನಾನು ನೇರವಾಗಿ ಕೇಳ್ಬೋದು. ಯಾಕೆಂದ್ರೆ ಈಗ ನಾನು 2-3 ದಿನದಿಂದ ಸರಿಯಾಗಿ ಬರ್ಕೊಂಡಿಲ್ಲ, ಮುಂದೆ ಎಲ್ಲ ಸರಿಪಡಿಸೋಣ. ಏನಾದ್ರೂ ನಾನು ನೇರವಾಗಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. मी हाय बीडा मी काढ कुंभा काढा आमच्या
ರಾಮಕೃಷ್ಣಪ್ಪರ ನಮ್ಮ ಪೇಮೆಂಟ್ ಉಳ್ಸೋ ಉಳಿಯೋದಲ್ರಿ, ಆ ಡ್ಯಾನ್ಸರ್ ಕಲ್ಸ್ಬಿಟ್ರಲ್ರಿ ನಮ್ಮನ್ನ. ಎಷ್ಟು ಚೆನ್ನಾಗಿ ಮಾಡೋದು ನೋಡ್ರಿ. ಒಂದು ನಿಮಿಷ ಬಾಮ್ಮ ಅಲ್ಲಿ ಬನ್ನಿ ಎಲ್ಲ ಬನ್ನಿ. ಹಾಡು ಹೇಳಿದ್ಯಾ, ಡ್ಯಾನ್ಸ್ ಮಾಡಿದ್ಯಾ, ಕೋಲಾಟಕ್ಕೆ ಕೋರಸ್ ಕೊಟ್ಟಿದ್ಯಾ, ಇನ್ನೇನು ಏನೇನು ಮಾಡ್ತೀಯ ನೀನು? ಬರ್ಲಿ ಎಲ್ಲ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಬಹಳ ಸೊಗಸಾದ ನೃತ್ಯ ಮಾಡಿದ್ದೀರಾ, ಧನ್ಯವಾದಗಳು ನಿಮಗೆ. ಈಗ ನಮ್ಮ ನೃತ್ಯ ಬಂದ ಅಬೂಸ್ ಮತ್ತು ತಂಡದವರು ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹಿಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರೆ ಸರ್. ಹೌದಾ? ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್ ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದು ಲಾಸ್ಟು, ಇನ್ನೊಂದ್ಸಲಿ ಕೇಳಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂತಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ. ಕನ್ನಡದ ಹುಡುಗಿ ಅವಳ ಕರೀನಾ ಕಪೂರ್ ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ. ಅದಕ್ಕೆ ಹಾಲ್ಕೋ ತರ ಇದೆ. ಅದನ್ನ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡುಗಿ ನೋಡಿ, ಹೆಸರು ಕತ್ರಿನಾ ಕೈಫು ಅಂತ. ಎಣ್ಣೆ ಹೊಡಿದ್ರೆ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತಿ ಹಿಂಗಾತಿ ಸಿಗವಲ್ಲಿ ಕೈಗೆ. ಡ್ಯಾನ್ಸ್ ಅಲ್ಲಿ ಇದೆಯಾ ಇದು? ಹಂಗಲ್ಲ ಸರಿ, ಡ್ಯಾನ್ಸ್ ಅಲ್ಲಿ ಇದೆ ಕಣೋ ಇದು. ಯಾರು ಯಾರು ಹಾರ್ನ್ ಹೊಡಿ ಹೊಡಿ ಹೇಳ್ತಿದ್ದಾರೆ? ಏನು ಅನ್ಕೊಂಡೆ? ಸಾರಿ ಮಗ, ಯಾರು ಟೈಮ್ ಫೋನ್ ಮಾಡ್ಬಿಟ್ಟು ಅಂತ ಕಾಣುತ್ತೆ. ಎಲ್ಲಿ ಸ್ಟಾರ್ಟ್ ಆಗಿ ಇನ್ನೂ 1 ಅವರ್ ಆಗಿದೆ. ಅಥವಾ ಅರ್ಜೆಂಟ್ ಇದೆ ನಮಗೆ. 6 ನೋಡಿ 1 ಅವರ್ ಬೇಕೇನೋ? 1 ಸೆಕೆಂಡ್ ಸಾಕು. ನನ್ನ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲ ಕಡೆ ಉಜ್ಜಿದ್ಯಾ, ಅಲ್ಲೂ ಉಜ್ಜಕ್ಕಾಗಲ್ವಾ? ಪ್ರೀತಿ ಮಾಡೆ ಯವ್ವ 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 ಯವ್ವ, ನೀ ಹಾಕು ಇವ್ನ್ಗೆ ಡವ್ವ.
ಮಾತಾಡ್ತಾ ಇದ್ದೀನಿ. ಕಿತ್ತ ಹಾಕೋದಕ್ಕೆ ಒಬ್ಬನಿದ್ರೆ ಉಳೋದಕ್ಕೆ ಒಬ್ಬನಿದ್ದೇ ಇರ್ತಾನೆ. ಅಬ್ಬೂಸ್ ಒಂದು ಚಪ್ಪಾಳೆ ಕೊಡಿ ಜೋರಾಗಿ ಅಬ್ಬೂಸ್ಗೆ. Thank you.
ಚಿಕ್ಕ ಮಕ್ಳಿಗೆ, ದೊಡ್ಡವ್ರಿಗೆ, ಅಜ್ಜರಿಗೆ, ಅಜ್ಜಿಯರಿಗೆ, ಎಲ್ರಿಗೆ ಸೂಪರ್. ವಿದ್ಯುತ್ ಶಕ್ತಿಯ ರೂವಾರಿಗಳಿದ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಈ ಯುವಕರು ಬಹಳ ಸಹೋದರರು, ಅಣ್ತಂದಿರು ಜೋರ ಚಪ್ಪಾಳೆ ಕೊಡ್ರು. ಇವ್ರು ಇಲ್ಲಾಂದಿರ ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಧನ್ಯವಾದಗಳು ಇಬ್ಬರಿಗೂ. ಅವರು ಒಂದು ಮಾತು ಹೇಳಿದ್ರು, ಅಣ್ಣ ಏನೋ ವಿಶ್ವಾಸಕ್ಕೆ ಇದು ಯಾರಿಗೋ ಹೋಗ್ಬೇಕಿತ್ತು, ನಮ್ಮನ್ನು ಕರೆದು ಕೊಟ್ಟಿದ್ದೀರಾ, ಇದು ಚಾಲೆಂಜ್ ತಗೋತೀವಿ ಸರ್ ಅಂತಂದ್ರು. ನಿಮ್ಗೋಸ್ಕರ ನಾನು ಚಾಲೆಂಜ್ ತಗೊಂಡು ದೂರ ಏನ್ ಮಾಡ್ತೀವಿ ಅಂದ್ರು. ನಾವು ಶನಿವಾರ ಭಾನುವಾರ ಹೇಳಿದ್ರು, ಅವರು ಬುಧವಾರನೇ ಬಂದು ಗುರುವಾರದಿಂದಲೇ ಸ್ಟಾರ್ಟ್ ಮಾಡಿದ್ರು. ದಿನದ ಜೋಡಿ ಹೀಗೆ ಇರಲಿ, ಇದೇ ತರ ಜಗಮಗಿಸ್ತೀವಿ ಲೈಫ್. ಇನ್ನೊಂದಕ್ಕೂ ಕೂಡ ಹೆಚ್ಚಿನದಾಗಿ ಸಹಕಾರ ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾಗನರಸಿಂಹಸ್ವಾಮಿ ಪ್ರೌಢಶಾಲೆ ಅಂದ್ರೆ ಯೋಗ ಮಾಡೋ ರೀತಿ, ಯೋಗ ಎಕ್ಸಸೈಸ್ ಕಲಿಯೋ ರೀತಿ ಇರ್ತವೆ. ಬಟ್ ನಾವು ಇದೇ ಸ್ಕೂಲಲ್ಲಿ ಓದೋಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ದೇವರು ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಟ್ಟು ನಮ್ಮ ಕಳಿಸಿದ್ದಾನೆ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರಲಿ. ವೇದಿಕೆ ಮೇಲೆ ಏನನ್ಸುತ್ತೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅದನ್ನು ಮಾಡಿ. ಯಾರನ್ನ ಮೆಚ್ಚಕ್ಕೆ ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮ್ಮೂರಿನಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತಾ ಇರಲಿ. ಎಷ್ಟೋ ಹಳೆ ವಿದ್ಯಾರ್ಥಿಗಳು ಬಂದಿದ್ದೀರಾ, ಖುಷಿ ಆಗುತ್ತೆ. ಇದೇ ರೀತಿ ನಿಮ್ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ವೆಂಕಟೇಶ್ ಅವ್ರಿಗೆ ಸನ್ಮಾನಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ರಕ್ಷಿತ್ ಶೆಟ್ಟಿ ಅವರು ಒಂದೆರಡು ಮಾತಾಡಿ ಅಂತಿಲ್ಲ. ಏನ್ ಮಾತಾಡ್ತಾರೆ ರಕ್ಷಿತ್ ಶೆಟ್ಟಿ ಅವರು? ನನಗೆ ತುಂಬಾ ಖುಷಿ ಆಗ್ತದೆ. ಮೊದಲಿಗೆ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಸಲ್ಲಿಸ್ತಾ ಎಲ್ಲರೂ ಅಪ್ಪ ಅಪ್ಪ ನನಗೆ ಹೊಟ್ಟೆ ತುಂಬಾ ಹಸಿತಿದೆ ಅಪ್ಪ. ಅನ್ಕೊಡೋಣ. ಕೊರೋನಾ ಮಟ್ಟ ಹಾಕಲು ಸರ್ಕಾರ ಇಂದಿನಿಂದ ಇಡೀ ರಾಜ್ಯವನ್ನ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಬರುವಂತಿಲ್ಲ. ನಾವು ದಿನಗೂಲಿ ಕೆಲಸದವರು, ಅಲ್ಲೇ ದುಡ್ದು ಅಲ್ಲೇ ತಿನ್ಬೇಕು. ನಾಳೆಯಿಂದ ಹೊಟ್ಟೆ ಕಡೆಗೆ ಏನೇನು ಮಾಡೋದು? Now
ಈಗ ಶ್ರೀಮದ್ ರಮಣ ಗೋವಿಂದ ಶ್ರೀ ಯೋಗ ನರಸಿಂಹ ಸ್ವಾಮಿಗೆ ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಜೈ ಹಿಂದ್.